ಈ ಕಥೆಯ ಹೆಸರು ಪ್ರಾಮಾಣಿಕ ಪ್ರಾಣಿಗಳು ಅಂತ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಭಯಂಕರವಾದ ಹುಲಿ ವಾಸ ಮಾಡ್ತಾ ಇತ್ತು. ಅದು ಒಂದು ಕೊಳದಲ್ಲಿ ಯಾವಾಗಲೂ ನೀರನ್ನು ಕುಡಿಯುತ್ತಿತ್ತು. ಒಂದು ದಿನ ಆ ಕೊಳಕ್ಕೆ ಎಲ್ಲಾ ಪ್ರಾಣಿಗಳು ಒಟ್ಟಾಗಿ ನೀರು ಕುಡಿಯಲು ಬಂದವು. ಆ ಎಲ್ಲಾ ಪ್ರಾಣಿಗಳು ನೀರು ಕುಡಿಯುವುದನ್ನು ನೋಡಿದ ಹುಲಿಗೆ ಬಹಳ ಕೋಪವಾಯಿತು. ಹುಲಿಯಲ್ಲಿ ಜೋರಾಗಿ ಗರ್ಜಿಸಿತು. ಯಾರದು? ನನ್ನ ಕೊಳದಲ್ಲಿ ನೀರು ಕುಡಿಯುತ್ತಿರುವುದು ಯಾರು? ನಿಮ್ಮನ್ನೆಲ್ಲ ನಾನು ತಿಂದು ಬಿಡುವೆ ಎಂದು ಜೋರಾಗಿ ಹೇಳಿತು. ಆಗ ನರಿ ಹೇಳಿತು, ಅಯ್ಯೋ ಬೇಡ ಬೇಡ ಬೇಡ, ದಯವಿಟ್ಟು ನಮ್ಮನ್ನು ತಿನ್ನಬೇಡ ಎಂದಿತು. ಆಗ ಹುಲಿ, ಹಾಗಾದರೆ ದಿನಕ್ಕೆ ಒಬ್ಬರಂತೆ ಆಹಾರವಾಗಿ ನನ್ನ ಗುಹೆಗೆ ಕಳುಹಿಸು, ನಾನು ದಿನಕ್ಕೆ ಒಬ್ಬರಂತೆ ಎಲ್ಲರನ್ನೂ ತಿಂದು ಬಿಡುವೆ ಎಂದು ಹೇಳಿತು. ಆಗ ನರಿ ಸಪ್ಪೆ ಮುಖ ಇಟ್ಟುಕೊಂಡು, ನಾನು ಕರೆತರುವೆ, ಯೋಚಿಸಬೇಡ, ಈಗ ಒಟ್ಟಿಗೆ ಎಲ್ಲರನ್ನೂ ತಿನ್ನಬೇಡ, ಒಬ್ಬೊಬ್ಬರಾಗಿ ನಿನ್ನ ಗುಹೆಗೆ ನಾನು ಕಳುಹಿಸಿಕೊಡುವೆ ಎಂದು ಹೇಳಿತು. ಹುಲಿ, ಆಯಿತು, ನಿನಗೆ ಒಪ್ಪಿಸಿಬಿಡುವೆ, ಇಲ್ಲವಾದರೆ ಅಷ್ಟೇ ಎಂದು ಕೋಪದಿಂದ ಹೇಳಿ ಹೊರಟು ಹೋಯಿತು. ಮಾರನೆಯ ದಿನ ನರಿ ಎಲ್ಲ ಪ್ರಾಣಿಗಳನ್ನು ಕರೆದು ಕೇಳಿತು, ಹುಲಿಯ ಬಳಿ ಇವತ್ತು ಯಾರು ಹೋಗುವಿರಿ ಎಂದು. ಪ್ರಾಣಿಗಳೆಲ್ಲ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಾ ಮೌನವಾಗಿ ಸಂಕಟವಾಗಿದ್ದವು. ನರಿ ಹೇಳಿತು, ಮೊಲವೇ, ಈ ದಿನ ನೀನು ಆಹಾರವಾಗಿ ಹುಲಿಯ ಗುಹೆಗೆ ಹೋಗು ಎಂದು ಹೇಳಿತು. ಜಿಂಕೆಯಾಗ ಹೇಳಿತು, ಬೇಡ ಬೇಡ, ಮೊಲ ಚಿಕ್ಕ ಪ್ರಾಣಿ, ನಾನು ಹೋಗುತ್ತೇನೆ ಎಂದು. ಆಗ ಕರಡಿ ಹೇಳಿತು, ನೀವಿಬ್ಬರೂ ಬೇಡ, ನಾನು ಹೋಗುತ್ತೇನೆ, ನಿಮಗಿಂತ ನಾನು ದೊಡ್ಡ ಪ್ರಾಣಿ. ಈ ರೀತಿಯಾಗಿ ಒಬ್ಬರ ಮೇಲೊಬ್ಬರು ಹೇಳುತ್ತಿದ್ದವು. ಇವರ ಸಂಕಟವನ್ನು ಅರಿತು ನರಿಯು ಒಂದು ಉಪಾಯವನ್ನು ಗುಟ್ಟಾಗಿ ಹೇಳಿತು. ಎಲ್ಲ ಪ್ರಾಣಿಗಳು ಹುಲಿಯ ಗುಹೆ ಹತ್ತಿರ ಬಂದವು. ಆಗ ಹುಲಿ ಹೇಳಿತು, ನರಿಯೇ, ಏನಿದು? ಏಕೆ ಎಲ್ಲ ಪ್ರಾಣಿಗಳು ಒಟ್ಟಾಗಿ ಬಂದಿರುವಿರಲ್ಲ? ನನಗೆ ಹಸಿವಾಗುತ್ತಿದೆ, ಯಾರನ್ನು ತಿನ್ನುವುದು ಎಂದು ಹೇಳು ಎಂದು ಕೇಳಿತು. ಆಗ ನರಿ, ನಾವು ಯಾರೂ ಒಬ್ಬರನ್ನೊಬ್ಬರು ಬಿಟ್ಟು ಬಾಳಲಾರೆವು, ನನ್ನನ್ನೇ ಮೊದಲು ತಿಂದು ಬಿಡು, ಅವರನ್ನು ಬದುಕಲು ಬಿಟ್ಟು ಬಿಡು ಎಂದು ಹೇಳಿತು. ಆಗ ಎಲ್ಲ ಪ್ರಾಣಿಗಳು ನಮ್ಮನ್ನೇ ತಿಂದು ಬಿಡು, ನಮ್ಮನ್ನೇ ತಿಂದು ಬಿಡು ಎಂದು ಜೋರಾಗಿ ಕೂಗಿದವು. ಹುಲಿಯು ಪ್ರಾಣಿಗಳ ಪ್ರೀತಿ ಗೆಳೆತನದ ಒಗ್ಗಟ್ಟನ್ನು ನೋಡಿ ಆಶ್ಚರ್ಯಪಟ್ಟಿತು. ನೀವು ಗೆಳೆಯರಾಗಿ ಬಾಳಿರಿ ಎಂದು ಹೇಳಿ ಹುಲಿಯು ಅಲ್ಲಿಂದ ಹೊರಟು ಹೋಯಿತು. ಈ ಕಥೆಯ ನೀತಿ ಏನಪ್ಪ ಅಂದರೆ, ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಪ್ರಾಮಾಣಿಕತೆಗೆ ಯಾವತ್ತೂ ಒಳ್ಳೆಯದೇ ಆಗುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.